ಎಲ್ಲರಿಗೂ ನಮಸ್ಕಾರಪ್ಪ. ನೀವು ನೋಡ್ತಾ ಇದ್ರೆ ಕನ್ನಡ ಟೆಕ್ ಎಡಿಟ್ ಚಾನಲ್ ಪರ್ಸ್. ನಾನು ನಿಮಗೆ ಇವತ್ತು ಒಂದು ವಿಡಿಯೋದಲ್ಲಿ ಆಲ್ ಮೆಟರ್ ಲಿಂಕ್ಸ್ ಅಂದ್ರೆ ಹೇಳ್ಬೇಕಂದ್ರೆ ನಾ ಯಾವುದೋ ಒಂದು ವಿಡಿಯೋ ಮಾಡಿದ್ದೀನಿ, ಯಾವುದೋ ಒಂದು ಅಪ್ಲಿಕೇಶನ್ ಬಗ್ಗೆ ಎತ್ತರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನಾನು ಏನಂತ ಹೇಳ್ತೀನಿ, ನನ್ನೊಂದು ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೂಲಕ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಲಿಂಕ್ ಅಲ್ಲಿ ನಾನು ನಿಮಗೋಸ್ಕರ ಒಂದು ಅಪ್ಲಿಕೇಶನ್ ಹಾಕಿರ್ತೇನೆ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ನಾ ಯಾವುದೋ ಒಂದು ವಿಡಿಯೋ ಮಾಡಿದ್ರು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಅಂತ. ಅದೇ ರೀತಿ ಕೂಡ ನೀವು ಕೂಡ ನಿಮ್ಮ ಒಂದು ವಿಡಿಯೋ ತಲಗ ನಿಮ್ಮ ಒಂದು ಚಾನಲ್ ಅಲ್ಲಿ ನಿಮ್ಮ ಒಂದು ವಿಡಿಯೋ ತಲಗ ಅದೇ ರೀತಿ ಕೂಡ ನೀವು ನಿಮ್ಮೊಂದು ಲಿಂಕ್ ಕ್ರಿಯೇಟ್ ಅಂದ್ರೆ ನೀವು ಲಿಂಕ್ಸ್ ಆಗಿರ್ಬೋದು, ನಿಮ್ಮೊಂದು ಅಪ್ಲಿಕೇಶನ್ ಆಗಿರ್ಬೋದು, ನಿಮ್ಮೊಂದು ವಿಡಿಯೋಸ್ ಆಗಿರ್ಬೋದು, ನಿಮ್ದು ಯಾವುದೋ ಒಂದು ಫೋಟೋಸ್ ಎತ್ತರ ಬೇಕಾದ್ರೆ ನೀವು ಯಾವುದೇ ಒಂದು ಇದ್ರ ಬಗ್ಗೆ ಆಗಿರ್ಬೋದು, ಆ ರೀತಿ ನಿಮ್ಮೊಂದು ಡಿಸ್ಕ್ರಿಪ್ಷನ್ ತಲೆಗೆ ಯಾವ ರೀತಿ ಲಿಂಕ್ ಕೊಡೋದು ಹೇಳ್ಬೇಕ್ರೆ. ಎಕ್ಸಾಂಪಲ್ ಆಗಿ ಹೇಳ್ಬೇಕ್ರೆ, ತುಂಬಾ ಜನ ನಂಗೆ ಕೇಳ್ತಾ ಇದ್ರೆ, ತುಂಬಾ ಜನ ಕೇಳ್ತಿದ್ದಾರೆ ಬ್ರೋ ಅದೇ ರೀತಿ ನನ್ನೊಂದು ನಿಮ್ಮೊಂದು ವಿಡಿಯೋದಲ್ಲಿ ಲಿಂಕ್ ಕೊಟ್ಟಿರ್ತಾರೆ, ಅದೇ ರೀತಿ ನಮ್ಮೊಂದು ವಿಡಿಯೋಸ್ಗೆ ನಾವು ಕೂಡ ನಮ್ಮೊಂದು ಸಬ್ಸ್ಕ್ರೈಬರ್ಸ್ಗೆ ಯಾವ ರೀತಿ ಲಿಂಕ್ಸ್ ಕೊಡೋದು, ಯಾವ ರೀತಿ ಆ ರೀತಿ ಲಿಂಕ್ ಅನ್ನು ನಾವು ಹಾಕೋದು ಯಾವ ರೀತಿ ಅಂತ ತುಂಬಾ ಜನ ಕೇಳ್ತಾರೆ. ನಾನು ನಿಮ್ಗೆ ಹೇಳ್ತಾ ಇದೀನಿ. ಎಕ್ಸಾಂಪಲ್ ಆಗಿ ನಾನು ನಿಮಗೆ ತಿಳಿಸ್ಬೇಕಾರೆ ಏನಪ್ಪಾ ಅಂದ್ರೆ ಹೇಳ್ಬೇಕು, ನಿಮ್ಮ ಒಂದು ವಿಡಿಯೋಗೆ ನೀವು ಯಾವುದೋ ಒಂದು ವಿಡಿಯೋ ಬಗ್ಗೆ ಮಾಡಿದ್ರೆ, ಯಾವುದೋ ಒಂದು ಎಡಿಟಿಂಗ್ಸ್, ಈಗ ನಾ ಎಕ್ಸಾಂಪಲ್ ತಗೋತೀನಿ, ಎಡಿಟಿಂಗ್ಸ್ ವಿಡಿಯೋ ಮಾಡಿದ್ರೆ, ಎಡಿಟಿಂಗ್ ವಿಡಿಯೋ ಅಂದ್ರೆ ಹೇಳ್ಬೇಕು, ನೀವು ಯಾವುದೋ ಒಂದು ಫೋಟೋಸ್ ಇದನ್ನ ಹಾಕಿ ನೀವು ಓನ್ ಕ್ರಿಯೇಟ್ ಎಡಿಟಿಂಗ್ ಮಾಡಿದ್ರ, ನೀವೇ ಸ್ವತಃ ಕ್ರಿಯೇಟ್ ವಿಡಿಯೋ ಎಡಿಟ್ ಮಾಡಿದ್ರ, ಅದೇ ರೀತಿ ನಿಮ್ಮೊಂದು ಸಬ್ಸ್ಕ್ರೈಬರ್ಸ್ಗೆ ನೀವೇನಂತ ಆ ರೀತಿ ಎಡಿಟಿಂಗ್ ಮಾಡಿರೋದು ನೀವು ತೋರಿಸ್ತೀರ, ಮೊಬೈಲ್ ಸ್ಕ್ರೀನ್ ಕಡೆ ಹೇಗೋ ಮಾಡಿ ನೀವು ತೋರಿಸ್ತೀರ. ಅವಾಗ ನೀವೇನ್ ಮಾಡ್ತಾರ, ಆ ಫೋಟೋಸ್ ಅನ್ನು ನೀವೇನ್ ಮಾಡ್ತಾರ, ಮೊಬೈಲ್ ನಾನು ಡಿಸ್ಕ್ರಿಪ್ಷನ್ ತೆಲಿಗೆ ಅದೇ ರೀತಿ ನೀವು ಯೂಸ್ ಮಾಡುವಂತ ಆಲ್ ಮೆಟೀರಿಯಲ್ಸ್ ಏನಿರುತ್ತೆ ಅದು ನಿಮ್ಮೊಂದು ಸಬ್ಸ್ಕ್ರೈಬರ್ಸ್ಗೆ ನೀವು ಶೇರ್ ಮಾಡ್ಕೋತೀವಿ. ಶೇರ್ ಅಂದ್ರೆ ನನ್ನೊಂದು ಸಬ್ಸ್ಕ್ರೈಬರ್ಸ್ ಅದನ್ನು ಕೂಡ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅದೇ ರೀತಿ ನಾ ಯಾವ ರೀತಿ ಮಾಡಿದ್ದೇನೆ ಅದೇ ರೀತಿ ಕೂಡ ನನ್ನೊಂದು ಸಬ್ಸ್ಕ್ರೈಬರ್ಸ್ ಅದೇ ರೀತಿ ವಿಡಿಯೋ ಕ್ರಿಯೇಟ್ ಮಾಡಬೇಕು, ಅದೇ ರೀತಿ ಇದು ಮಾಡಬೇಕು. ಈಗ ನಾ ಯಾವುದೋ ಒಂದು ಅಪ್ಲಿಕೇಶನ್ ಎಕ್ಸಾಂಪಲ್ ನನ್ನೊಂದು ಯಾವುದೇ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದೀನಿ, ಆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತಾರೆ. ಅದೇ ರೀತಿ ನಿಮ್ಮೊಂದು ಸಬ್ಸ್ಕ್ರೈಬರ್ಸ್ಗೂ ನೀವು ನಿಮ್ಮ ಬೇಕಾದ ನೀವು ಲಿಂಕ್ಸ್ ಅನ್ನು ಕೊಡಬಹುದು, ನಿಮ್ಮ ಫೋಟೋಸ್ ಆಗಿರ್ಬೋದು, ನಿಮ್ಮ ಸಾಂಗ್ಸ್ ಆಗಿರ್ಬೋದು, ನೀವು ಬೇಕಾದ ಅಪ್ಲಿಕೇಶನ್ ನೀವು ಇದನ್ನ ಹಾಕೋದು, ಅದು ಓನ್ ಕ್ರಿಯೇಟ್ ಆದರೆ ನಿಮ್ಮ ಒಂದು ಸ್ವತಃ ನಿಮ್ಮ ಒಂದು ಓನ್ ಕ್ರಿಯೇಟ್, ಇನ್ನೊಬ್ರದ್ದು ಕಾಪಿ ಅಲ್ಲ, ಇನ್ನೊಬ್ರ ಲಿಂಕ್ ಕಾಪಿ ಹಾಕಿ ನೀವು ಹಾಕೋದಲ್ಲ. ನಿಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಸ್ವತಃ ನಿಮ್ಮ ಒಂದು ಓನ್ ಕ್ರಿಯೇಟ್ ಮಾಡಿ ನೀವು ನಿಮ್ಮ ಒಂದು ಬೇಕಾದ ಅಪ್ಲಿಕೇಶನ್, ನೀವು ಯಾವುದೇ ಒಂದು ಮೆಟೀರಿಯಲ್ ಲಿಂಕ್ಸ್ ಆಗಿರ್ಬೋದು, ಯಾವುದೇ ಒಂದು ಲಿಂಕ್ಸ್ ಆಗಿರ್ಬೋದು, ಈಸಿಯಾಗಿ ನೀವು ನಿಮ್ಮೊಂದು ಸಬ್ಸ್ಕ್ರೈಬರ್ಸ್ಗೆ ಕೊಡಬಹುದು, ನೀವು ಈಸಿಯಾಗಿ ಅವರು ಡೌನ್ಲೋಡ್ ಮಾಡ್ಕೋಬಹುದು. ಅದಕ್ಕೋಸ್ಕರ ನಾನು ನಿಮಗೆ ನಿಮ್ಮ ಒಂದು ವಿಡಿಯೋ ತಳಗಡೆ ಯಾವ ರೀತಿ ನೀವು ಡಿಸ್ಕ್ರಿಪ್ಷನ್ ಲಿಂಕು ಮತ್ತೆ ಅದ್ರ ಜೊತೆಗೆ ನಿಮ್ಮೊಂದು ಫೋಟೋಸ್ ಮತ್ತೆ ಯಾವ ರೀತಿ ನೀವು ಫೋಟೋಸ್ ಲಿಂಕ್ ಕೊಡ್ಬೇಕ್ರೆ ನೀವು ಏನ್ ಮಾಡಬೇಕು, ಯಾವ ರೀತಿ ಮಾಡಿದ್ರೆ ನಿಮ್ಮೊಂದು ವಿಡಿಯೋಸ್ ಲಿಂಕ್ ಮಾಡಿ ನೀವು ನಿಮ್ಮೊಂದು ಡಿಸ್ಕ್ರಿಪ್ಷನ್ ದಲ್ಲಿ ಯಾವ ರೀತಿ ನೀವು ಆಡ್ ಮಾಡೋದು ಅಂತ ನಾನು ಕ್ಲಿಯರ್ ಆಗಿ ತಿಳಿಸ್ಕೊಡ್ತೇನೆ ಅಂತ. ಇವತ್ತೊಂದು ಓದಲ್ಲಿ ನಾನು ನಿಮಗೆ ಯಾವ ರೀತಿ ನಿಮ್ಮ ಒಂದು ಡಿಸ್ಕ್ರಿಪ್ಷನ್ ದಲ್ಲಿ ಲಿಂಕ್ ಕೊಡೋದು ಮತ್ತೆ ಅದ್ರ ಜೊತೆಗೆ ನಿಮ್ಮ ಒಂದು ಮೆಟೀರಿಯಲ್ ಲಿಂಕ್ಸ್ ಆಗಿರ್ಬೋದು, ನಿಮ್ದು ಯಾವುದೋ ಒಂದು ಅಪ್ಲಿಕೇಶನ್ ಅದ್ರ ಬಗ್ಗೆ ನೀವು ವಿಡಿಯೋ ಮಾಡಿದ್ರೆ ಆ ಅಪ್ಲಿಕೇಶನ್ ಅನ್ನು ಅವರಿಗೆ ಡೌನ್ಲೋಡ್ ಮಾಡೋದು ಯಾವ ರೀತಿ ನೀವು ಅಂತ ನೀವು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತಾರೆ. ಅದೇ ರೀತಿ ನೀವು ನಿಮ್ಮ ಒಂದು ವಿಡಿಯೋಸ್ಗೆ ನೀವು ಯಾವ ರೀತಿ ಸೆಟ್ ಮಾಡೋದು ಅಂತ ನಾನು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೇನೆ ಅಂತ. ಇವತ್ತೊಂದು ಸ್ಟಾರ್ಟ್ ಮಾಡೋದು ಮುಂಚೆ ಎಲ್ಲರಿಗೂ ಹೇಳ್ತೀನಿ, ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದಾಗ ಮಾತ್ರ ನಿಮಗೆ ತುಂಬಾ ಅರ್ಥ ಆಗುತ್ತೆ. ನನ್ನ ಫಾಲೋವರ್ಸ್ ಕೇಳ್ತಾ ಇದ್ರು, ತುಂಬಾ ಜನ ಕಮೆಂಟ್ ಆಗ್ತಾ ಇದ್ದಾರೆ, ಅಂತೂ ಅವರಿಗೆ ವಿಡಿಯೋ ವಿಡಿಯೋ ಮಾಡಬೇಕಾಯ್ತು, ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಅಂತ. ಇವತ್ತೊಂದು ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನನ್ನೊಂದು ಚಾನಲ್ ಯಾರಾದರೂ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಟನ್ ಅಂತ ಕ್ಲಿಕ್ ಮಾಡಿ ಅಂತ. ನಾನು ನಿಮಗೆ ಮೊಬೈಲ್ ಸ್ಕ್ರೀನ್ ತಿಳಿಸ್ಕೊಡ್ತೇನೆ ಯಾವ ರೀತಿ ನಿಮ್ಮೊಂದು ವಿಡಿಯೋಸ್ಗೆ ನೀವು ಯಾವುದೇ ಒಂದು ಫೋಟೋಸ್ ಆಗಿರ್ಬೋದು, ನಿಮ್ಮ ಫೋಟೋಸ್ ಹಾಕಬೇಕಾದ್ರೆ ಹಾಕೋದು, ನೀವು ಡಿಸ್ಕ್ರಿಪ್ಷನ್ ಏನು ಬೇಕಾದ್ರೆ ಹಾಕೋದು, ಲಿಂಕ್ ಹಾಕ್ಬೋದು. ಆ ಲಿಂಕ್ ಮೂಲಕ ಅವರು ಅದರ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅವರು ಡೌನ್ಲೋಡ್ ಮಾಡ್ಕೋಬಹುದು, ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಅದು ಯಾವ ರೀತಿ ಅಂತ ನಾನು ನಿಮಗೆ ಮೊಬೈಲ್ ಸ್ಕ್ರೀನ್ ಅಲ್ಲಿ ತಿಳಿಸ್ಕೊಡ್ತೇನೆ ಅಂತ. ಇವತ್ತೊಂದು ಸ್ಟಾರ್ಟ್ ಬನ್ನಿ ಮೊಬೈಲ್ ಸ್ಕ್ರೀನ್ ಅಲ್ಲಿ ಓಪನ್ ಆಗುತ್ತೆ. ಅದು ಯಾವ ರೀತಿ ಅಂತ ತುಂಬಾ ಜನ ಕೇಳ್ತಾದ್ರಿ, ಗಮನವಿಟ್ಟು ಸ್ಕಿಪ್ ಮಾಡಿದೆ ನೋಡಿದಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಅಂತ. ಇವತ್ತೊಂದು ಸ್ಟಾರ್ಟ್ ಮಾಡೋಣ ಬನ್ನಿ. ನಿಮ್ಮ ಒಂದು ವಿಡಿಯೋಸ್ ನಿಮ್ಮ ಒಂದು ಡಿಸ್ಕ್ರಿಪ್ಷನ್ ತಲೆಗೆ ನಿಮ್ಮ ಒಂದು ಮೆಟೀರಿಯಲ್ ಲಿಂಕ್ಸ್ ಆಗಿರ್ಬೋದು, ನಿಮ್ಮ ಒಂದು ಫೋಟೋಸ್ ಲಿಂಕ್ ಆಗಿರ್ಬೋದು, ನೀವು ಯಾವ ರೀತಿ ಕೊಡಬೇಕಾದ್ರೆ ಏನು ಜಸ್ಟ್ ಇಲ್ಲ, ನೀವು ಅದನ್ನು ಕೊಡಬೇಕಾದ್ರೆ ಜಸ್ಟ್ ಏನೂ ಇಲ್ಲ, ನಿಮ್ಮ ಹತ್ರ ಒಂದು ಅಪ್ಲಿಕೇಶನ್ ಇರುತ್ತೆ, ಅಪ್ಲಿಕೇಶನ್ ನಿಮ್ಮ ಮೊಬೈಲಲ್ಲೇ ಇರುತ್ತೆ, ಏನು ಡೌನ್ಲೋಡ್ ಮಾಡೋಂಗಿಲ್ಲ, ಇನ್ಸ್ಟಾಲ್ ಮಾಡೋದಿಲ್ಲ, ಏನೂ ಇಲ್ಲ. ಯಾವುದಂದ್ರೆ ಡಿವೈಸ್ ಅಂತ ಅಪ್ಲಿಕೇಶನ್ ಇರುತ್ತೆ. ಡಿವೈಸ್ ಅಂತ ನೋಡಿ ಇದು ಕಾಣ್ತಿರ್ಬೋದು ನಿಮ್ಮ ಮೊಬೈಲ್ ಸ್ಕ್ರೀನಲ್ಲಿ ನಾನು ತೋರಿಸ್ತಾ ಇದೆ ನೋಡಿ, ಇದೆ ಈ ಅಪ್ಲಿಕೇಶನ್ ಇದ್ದರೆ ಒಂದು ಸಾಕು. ನಿಮ್ಮ ಒಂದು ಮೆಟೀರಿಯಲ್ ಲಿಂಕ್ಸ್ ನೀವು ಈಸಿಯಾಗಿ, ಅದು ಓನ್ ಕ್ರಿಯೇಟ್, ಇನ್ನೊಬ್ಬರು ಮೆಟೀರಿಯಲ್ ಯೂಸ್ ಮಾಡದೆ ಇನ್ನೊಬ್ಬರದ ಲಿಂಕ್ ನೀವು ನಿಮ್ಮ ಒಂದು ಡಿಸ್ಕ್ರಿಪ್ಷನ್ ಹಾಕಲ್ದೆ ನೀವು ಸ್ವತಃ ನಿಮ್ಮ ಒಂದು ನೇಮ್ ಮೇಲೆ ನೀವು ಕ್ರಿಯೇಟ್ ಮಾಡೋದು, ನಿಮ್ಮ ಒಂದು XML ಫೈಲ್ ಆಗಿರ್ಬೋದು, ಯಾವುದೇ ಒಂದು ಎತ್ತರದೇ ಒಂದು ಅಪ್ಲಿಕೇಶನ್ ಆಗಿರ್ಬೋದು, ನೀವು ಯಾವುದೇ ಒಂದು ಲಿಂಕ್ ಕೂಡ ನಿಮ್ಮ ಒಂದು ಡಿಸ್ಕ್ರಿಪ್ಷನ್ ತಲೆ ಈಸಿಯಾಗಿ ಕೊಡ್ಬೋದು. ಏನು ಇಲ್ಲದೆ ಜಸ್ಟ್ ಈ ಅಪ್ಲಿಕೇಶನ್ ಇದ್ದರೆ ಸಾಕು. ಹೇಳ್ಬೇಕಾರೆ ನಾನು ನಿಮಗೆ ಮೊದಲನೇಗೆ ಹೇಳ್ಬೇಕಾರೆ, ನಿಮ್ಮೊಂದು ಫೋಟೋಸ್ ಅಥವಾ ನಿಮ್ಮೊಂದು ಮೆಟೀರಿಯಲ್ಸ್ ಆಗಿರ್ಬೋದು, ನಿಮ್ದು ಯಾವ ರೀತಿ ನೀವು ಆ್ಯಡ್ ಮಾಡೋದು, ಯಾವ ರೀತಿ ನೀವು ಆ್ಯಡ್ ಮಾಡಿ ಅದನ್ನು ನಿಮ್ಮೊಂದು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡೋಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತೇನೆ. ಈಗ ಮೊದಲನೇದಾಗಿ ಈ ಡಿವೈಸ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಹೇಳ್ಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ, ಇದು ನನ್ನದು ನಾನು ಮಾಡಿದ್ದೀನಿ, ನಾನು ಯೂಸ್ ಮಾಡಿದ್ದೀನಿ. ಯಾಕಂದರೆ ನಾನು ಸ್ಟಾರ್ಟಿಂಗ್ ನನ್ನೊಂದು ವಿಡಿಯೋ ಎಡಿಟಿಂಗ್ ಬಗ್ಗೆ ಹೇಳಿದ್ದೀನಿ. ನಾನು ಅವಾಗ ನನ್ನೊಂದು ಮೆಟೀರಿಯಲ್ ಲಿಂಕ್ಸ್ ಕೊಟ್ಟಿದ್ದೀನಿ, ನನ್ನೊಂದು ವಿಡಿಯೋ ಹಳೆ ವಿಡಿಯೋಗೆ ಕೊಟ್ಟಿದ್ದೀನಿ. ಅದು ಈಗ ತುಂಬ ಜನ ಕೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ನೀವು ಕೊಡ್ಬೋದು ಅಂತ. ಏನಿಲ್ಲ, ಜಸ್ಟ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನೀವು ಮೊದಲನೇಗೆ ನೀವು ಫೋಟೋಸ್ ಆ್ಯಡ್ ಮಾಡ್ತಾರೆ, ಏನು ಆ್ಯಡ್ ಮಾಡ್ತಾರೆ ನೀವು ಮೊದಲನೇಗೆ ನೋಡ್ಕೋಬೇಕು. ನೀವು ಫೋಟೋಸ್ ಆ್ಯಡ್ ಮಾಡ್ಕೊ, ಏನು ಜಸ್ಟ್ ನೀವು ಮೊದಲನೇಗೆ ಹೇಳ್ಬೇಕಾರೆ ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೋತೀವಿ, ನೀವು ಫೋಟೋಸ್ ಆಗಿರ್ಬೋದು ಇದನ್ನ ಆಗಿರ್ಬೋದು. ಮತ್ತು ನೀವು ಪೌಡರ್ ಕ್ರಿಯೇಟ್ ಮಾಡ್ಕೊತೀವಿ. ಪೌಡರ್ ಕ್ರಿಯೇಟ್ ಮಾಡ್ಕೊಂಡು ನೀವು ಯಾವುದರ ಒಂದು ಹೇಳ್ಬೇಕಾದ್ರೆ ನಾನು ನೋಡಿ ಕನ್ನಡ ಟ್ಯಾಕ್
ಎಡಿಟ್ಸ್ ಕನ್ನಡ ಇಷ್ಟೇ ಹಾಕ್ತೀನಿ, ಯಾಕೆಂದರೆ ತುಂಬ ಕನ್ನಡ ಟೆಕ್ ಎಡಿಟ್ಸ್ ಅಂತ ಹಾಕಿದ್ದೀನಿ ನಾನು ಆಗಲೇ ನೋಡಿ. ಕನ್ನಡ ಅಂತ ಹಾಕಿದ್ದೀನಿ, ಇಲ್ಲಿ ಬಂದಿದೆ ಕನ್ನಡ. ಈಗ ನಿಮ್ಮ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿದೆ, ಸ್ವತಃ ಫೋಲ್ಡರ್ ಕ್ರಿಯೇಟ್ ಆಗಿದೆ. ನೀವು ಫೋಲ್ಡರ್ ಕ್ರಿಯೇಟ್ ಮಾಡಿದ್ರೆ ಇವಾಗ ನೀವು ಏನು ಮಾಡೋದು, ಮತ್ತೊಮ್ಮೆ ನೋಡಿ ಈ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಈ ಫೋಲ್ಡ್ರಲ್ಲಿ ನಿಮ್ಮೊಂದು ಫೋಟೋಸ್ ಆಗಿದ್ದು ಅದನ್ನಾಗ್ಬೋದು ಎಲ್ಲ ನೀವು ಆಲ್ ಮೆಟೀರಿಯಲ್ ಲಿಂಕ್ಸ್ ಕೊಡ್ತಾ ಇದ್ದೀರಾ. ನೀವು ಏನು ಲಿಂಕ್ ಕೊಡ್ತಾ ಇದ್ದೀರಾ ಅದ್ರ ಮೇಲೆ ತಗೊಂಡು ನೀವು ಜಸ್ಟ್ ಅಪ್ಲೋಡ್ ನೀವು ಏನು ಮಾಡ್ತಾ ಇದ್ದೀರಾ, ನಿಮಗೆ ಫೋಟೋಸ್ ಕೊಡ್ತಾ ಇದ್ದೀರಾ. ಈಗ ನಾನು ಯಾವುದೋ ಒಂದು ಫೋಟೋಸ್ ಕೊಡ್ತೀನಿ ನೋಡಿ. ಈಗ ನಾನೊಂದು ಕನ್ನಡ ಟೆಕ್ ಎಡಿಟ್ಸ್ ಏನಾದರೂ ಒಂದು ಕೊಡ್ತೀನಿ, ಏನಿದೆ ಏನರ ಒಂದು ಕೊಡ್ತೀನಿ ನಿಮಗೆ ತೋರಿಸೋಸ್ಕರ. ನನ್ನ ಹತ್ರ ನಾನು ತೋರಿಸ್ತೀನಿ ನಿಮಗೆ, ಕೊಡ್ತೀನಿ. ಈಗ ನಾನು ನಿಮ್ಮ ಕಣ್ಣು ಮುಂದೆನೇ ಈಗ ನಾನು ನಿಮಗೆ ತೋರಿಸ್ತೀನಿ. ನನ್ನ ಕನ್ನಡ ಟೆಕ್ ಎಡಿಟ್ ಚಾನಲದು ಏನಾದರೂ ಒಂದು ಕೊಡ್ತೀನಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಏನಾರ ಒಂದು ಕೊಡ್ತೀನಿ. ಹೇಳ್ಬೇಕಾದ್ರೆ ನಾವು ಫೋಟೋಸ್ ವೀಡಿಯೋಸ್ ಕೂಡ ಕೊಡ್ಬೋದು, ನೀವು ಫೋಟೋಸ್ ಕೂಡ ಕೊಡ್ಬೋದು. ಈ ಥರಲ್ಲಿ ಏನೂ ಇಲ್ಲ, ಚೇಂಜ್ ಏನೂ ಇಲ್ಲ. ನೀವು ಫೋಟೋಸ್ ಕೂಡ ಕೊಡ್ಬೋದು, ವೀಡಿಯೋಸ್ ಕೂಡ ಕೊಡ್ಬೋದು. ನಾನು ನನ್ನೊಂದು ಫೋಟೋಸ್ ಕೂಡ ಕೊಡ್ತೀನಿ. ನನ್ನ ಫೋಟೋಸ್ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಾರೆ, ಆದರೂ ಕೂಡ ಕೊಡ್ತೀನಿ. ನಿಮಗೆ ತೋರಿಸ್ತೀನಿ ಯಾವ ರೀತಿ ನಿಮಗೆ ಕೂಡ ಯೂಸ್ಫುಲ್ ಆಗುತ್ತೆ ಹೇಳ್ಬೇಕಾರೆ. ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಹೇಳ್ಬೇಕಾರೆ. ಯಾಕೆಂದ್ರಪ್ಪ ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ ಇದು ಕೊಡೋದಂದ್ರೆ ಹೇಳ್ಬೇಕಾರೆ. ನೀವು ಇಲ್ಲಿ ನೋಡ್ಬೋದು, ಮೊದಲೇ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಇಮೇಜ್ ಬೇಕಾದ್ರೆ ಇಮೇಜ್ ಕೊಡ್ಬೋದು ನೋಡಿ. ನಾನು ನಿಮಗೆ ಇಮೇಜ್ ತೋರಿಸಿ, ಅಲ್ಲಿ ವಿಡಿಯೋ ಇದೆ, ನಾವು ನಿಮಗೆ ತೋರಿಸಿ ಅದು ಈ ವಿಡಿಯೋದು ಇದು ಇಮೇಜ್ ಇದು ನೋಡ್ಬೋದು. ನೀವು ಇಲ್ಲಿ ಇಮೇಜ್ ಕೂಡ ಕೊಡ್ಬೋದು ನೋಡಿ. ನಿಮಗೆ ಯಾವ್ದು ಬೇಕೋ ಅದು ನೋಡಿ, ನಿಮಗೆ ಯಾವ ಥರ ಬೇಕೋ ಆ ಥರ ಇಮೇಜ್ ಕೂಡ ಕೊಡ್ಬೋದು. ನೀವು ಏನೂ ಇಲ್ಲ, ಜಸ್ಟ್ ನಿಮ್ಗೆ ಬೇಕಾದ ಇಮೇಜ್ ಕೂಡ ನೀವು ಕೊಡ್ಬೋದು, ಈಸಿಯಾಗಿ ಕೊಡ್ಬೋದು. ನೀವು ಏನೂ ಇಲ್ಲ, ಜಸ್ಟ್ ಈಗ ನೋಡಿ ನನ್ನೊಂದು ಫೋಟೋಸ್, ನನ್ನೊಂದು ಚಾನಲ್ ಫೋಟೋಸನ್ನು ಅಪ್ಲೋಡ್ ಮಾಡ್ತೀನಿ. ಆ ನಂತರ ನೋಡಿ ಅಪ್ಲೋಡ್ ಮೇಲೆ ಆಯಿತು. ಈಗ ಅಪ್ಲೋಡ್ ಆಯಿತು. ಅಪ್ಲೋಡ್ ಆಗಿಲ್ಲ, ಅದು ಇನ್ನೂ ಸಂಪೂರ್ಣ ಅಪ್ಲೋಡ್ ಆಗಿಲ್ಲ. ಅಪ್ಲೋಡ್ ಅಲ್ಲಿ ಬಂದಿದೆ, ಆದರೆ ನೀವು ಇಲ್ಲಿ ಓಎಂಬರ್ ಸಿಂಬಲ್ ಕಾಣ್ತೀವಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಿಮಗೆ ಸರ್ಚ್ ಬರುತ್ತದೆ. ಈ ಥರ ಸರ್ಚ್ ಬಿದ್ದಾಗ ಅದು ಆಟೋಮೆಟಿಕ್ ಅಪ್ಲೋಡ್ ಆಗುತ್ತೆ. ಸ್ವಲ್ಪ ಲೇಟ್ ಆಗುತ್ತೆ, ಸ್ವಲ್ಪ ಲೋಡ್ ಆಗುತ್ತೆ ನೋಡಿ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈಗ ಅಪ್ಲೋಡ್ ಆಗಿದೆ, ಇದು ಅಪ್ಲೋಡ್ ಆಯಿತು. ಈಗ ಅಪ್ಲೋಡ್ ಆಯಿತು. ನೀವು ಒಂದೇ ಫೋಟೋ ಕೊಡ್ಬೋದು, ನೀವು ಎಷ್ಟು ಬೇಕಾದ್ರೂ ಫೋಟೋಸ್ ಹಾಕ್ಬೋದು. ನೀವು ಫೋಟೋಸ್ ಹಾಕಿದ ತಕ್ಷಣ ಏನು ಮಾಡ್ಬೇಕಂದ್ರೆ ಜಸ್ಟು ನೀವು ಲಿಂಕ್ ಕೊಟ್ಟಾಗ ನೀವು ಇದನ್ನು ಲಿಂಕನ್ನು ಕಾಪಿ ಮಾಡ್ಕೊಂಡು, ಈಗ ನೀವು 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಲಿಂಕ್ ಕಾಪಿ ಮಾಡಿದರೆ ಅಲ್ಲಿ ಕೊಟ್ಟರೆ ಆಗಲ್ಲ, ಅದು ನಿಮಗೆ ವರ್ಕೌಟ್ ಆಗಲ್ಲ. ಯಾಕೆಂದರೆ ಅಲ್ಲಿ ತೋರಿಸಲ್ಲ. ಅದಕ್ಕೋಸ್ಕರ ಅಲ್ಲಿ ಏನಾಗುತ್ತೆ ಅಂದರೆ ಇದು ಪ್ರೈವೇಟ್ ಆಗಿರುತ್ತೆ, ಇನ್ನು ಪಬ್ಲಿಕ್ಸ್ ಮಾಡ್ಕೋಗುತ್ತೆ, ಪಬ್ಲಿಕ್ ಇಡಬೇಕೈತೆ. ಯಾವ ರೀತಿ ಅಂದರೆ ಏನೂ ಇಲ್ಲ, ನಿಮ್ಮೊಂದು ವಿಡಿಯೋ ಈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಿಮ್ಮೊಂದು ಫೈಲ್ ಕ್ರಿಯೇಟ್ ಮಾಡಿ, ಆ ಫೈಲ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ. ಆನಂತರ ನೋಡಿ ಮ್ಯಾನೇಜರ್ ಪ್ರೊಫೈಲ್ ಆ್ಯಂಡ್ ಲಿಂಕ್ ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಅಕ್ಸೆಪ್ಟ್ ಅಂತ ಇರುತ್ತೆ. ಇದ್ದಾಗ ನಿಮ್ಗೆ ಸ್ವಲ್ಪ ಲೋಡ್ ಆಗುತ್ತೆ. ಲೋಡ್ ಆದ ತಕ್ಷಣ ನಿಮಗೊಂದು ಎಂಟರ್ಪೇಜ್ ಓಪನ್ ಆಗುತ್ತೆ ನೋಡಿ. ಈ ಥರ ಓಪನ್ ಆಗುತ್ತೆ ನೋಡಿ. ಓಲ್ಡ್ ಪೇಜ್ ಅಂದರೆ ನಿಮಗೆ ಮಾತ್ರ ಓಪನ್ ಆಗುತ್ತೆ, ಅದು ಇನ್ನೊಬ್ಬರು ಓಪನ್ ಆಗಲ್ಲ. ಅವು ನೀವು ಏನು ಮಾಡ್ಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿ, ಚೇಂಜ್ ಮೇಲೆ ಕ್ಲಿಕ್ ಮಾಡಿ, ವ್ಯೂವರ್ ಅಂತ ಇರುತ್ತೆ ನೋಡಿ. ಇಲ್ಲಿ ಕೆಳಗಡೆ ವ್ಯೂವರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಎಂಟರ್ಪೇಜ್ ಓಪನ್ ಆಗುತ್ತೆ ನೋಡಿ. ಈ ಥರ ನಿಮಗೆ ಮೆಟೀರಿಯಲ್ ಲಿಂಕ್ಸ್. ಇವಾಗ ನೀವು ನಿಮ್ಮೊಂದು ಪ್ರೊಫೈಲ್ ಲಿಂಕನ್ನು ನೀವು ಕಾಪಿ ಮಾಡ್ಕೊಂಡು ಇದನ್ನು ಮಾಡ್ಬೋದು, ನೀವು ಈಸಿಯಾಗಿ ಮಾಡ್ಬೋದು. ನೀವು ಈ ಥರಲ್ಲಿ ಅಪ್ಲಿಕೇಶನ್ ಕೂಡ ಆ್ಯಡ್ ಮಾಡ್ಕೋಬೋದು. ಏನು ಬೇಕಾದ್ರೆ ನಿಮ್ಮ ಡಾಕ್ಯುಮೆಂಟ್ಸು ನೀವು ಏನು ಬೇಕಾದ್ರೆ ಆ್ಯಡ್ ಮಾಡ್ಕೊಂಡು ನೀವು ಮಾಡ್ಕೋಬೋದು ಈಸಿಯಾಗಿ. ನಿಮ್ಮೊಂದು ಸಬ್ಸ್ಕ್ರೈಬರ್ಸ್ಗೆ ನೀವು ಲಿಂಕ್ ಕೊಡ್ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ನೀವು ಮೊದಲು ಇಲ್ಲಿ ಅಪ್ಲೋಡ್ ಮಾಡ್ಕೋಬೇಕು. ಆ ನಂತರ ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ಬೇಕಾದ್ರೆ ಇಲ್ಲಿಂದ ಕಾಪಿ ಮಾಡ್ಕೊಂಡು ನಿಮ್ಮ ಒಂದು ವಿಡಿಯೋ ತೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನೀವು ಕಾಪಿ ಮಾಡೋದು. ಅದನ್ನು ಕೂಡ ಕಾಪಿ ಮಾಡೋದು ಅದನ್ನು ಪೇಸ್ಟ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ಅಲ್ಲಿ ಹೋಗಿ. ಈಗ ನೀವು ಈ ಥರ ನೀವು ಅಪ್ಲೋಡ್ ಮಾಡ್ಕೋಬೇಕು. ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡಿ, ಈಗ ನಾನು ಯೂಟ್ಯೂಬ್ ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ನಾನು ನಿಮಗೆ ಎಕ್ಸಾಂಪಲಾಗಿ ತೋರಿಸ್ತೀನಿ. ನಾನು ನಿಮಗೆ ಯಾವುದಾದ್ರು ಒಂದು ವಿಡಿಯೋದಕ್ಕೆ ನೀವು ಯೂಟ್ಯೂಬ್ ಸ್ಟುಡಿಯೋ ಅಂತನೆಲ್ಲ ಎಲ್ಲಿ ಬೇಕಾದ್ರೂ ಮಾಡ್ಬೋದು, ನೀವು ಕ್ರೋಮಲ್ಲಿ ಕೂಡ ಮಾಡ್ಕೋಬೋದು ಈಸಿಯಾಗಿ ನೋಡಿ. ನಾನು ಈಗ ನನ್ನೊಂದು ಈ ವಿಡಿಯೋಗೆ ನಾನು ಈಗ ಲಿಂಕ್ ಮಾಡಿ ತೋರಿಸ್ತೀನಿ. ಅದು ನಾನು ನೋಡಿ ಈ ಥರ ನೀವು ಮಾಡ್ಬೇಕೈತೆ ನಿಮ್ಮೊಂದು ವೀಡಿಯೋಸ್ಗೆ. ನೀವು ಕ್ರೋಮಲ್ಲಿ ಕೂಡ ನೀವು ವೀಡಿಯೋ ಅಪ್ಲೋಡ್ ಮಾಡುವಾಗ ಕೊಡ್ಬೋದು. ಇಲ್ಲಿ ಡಿಸ್ಕ್ರಿಪ್ಷನ್ ಅಂತ ಇರುತ್ತೆ, ಕ್ರೋಮಲ್ಲಿ ನಿಮ್ಗೆ ತೋರಿಸ್ತೆ. ಇಲ್ಲಿ ನೋಡಿ ನಾನು ಹಾಕಿದ್ದೀನಿ. ಇಲ್ಲಿ ನೋಡಿ ಆಲ್ ಮೆಟೀರಿಯಲ್ ಲಿಂಕ್ಸ್ ಅಂತ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಆಲ್ ಮೆಟೀರಿಯಲ್ ಲಿಂಕ್ಸ್ ಅಂತ ಸರ್ಚ್ ಮಾಡಿ, ಇಲ್ಲಿ ಕೆಳಗಡೆ ನೀವು ಜಸ್ಟ್ ಏನೆಲ್ಲ ಪೇಸ್ಟ್ ಮಾಡಿದ್ರೆ ಸಾಕು. ಈ ಥರ ನೀವು ಅಲ್ಲಿ ಕಾಪಿ ಮಾಡಿರ್ತಾರೆ, ಕಾಪಿ ಮಾಡ್ಬೇಕಾದ್ರೆ ನೀವು ಪಬ್ಲಿಕ್ಸ್ ಆಗಿ ಮಾಡಬೇಕು. ನಾನು ತೋರಿಸಿದ್ದೀನಿ ಆ ರೀತಿ ನೀವು ಕಾಪಿ ಮಾಡಿ ತಂದು ಜಸ್ಟ್ ಏನಿಲ್ಲ ಈ ರೀತಿ ಮಾಡಿ ನೀವು ಏನಿಲ್ಲ ಜಸ್ಟು ನೀವು ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಸೇವ್ ಆಗುತ್ತೆ. ನಾನು ಸೇವ್ ಮಾಡಲ್ಲ, ಯಾಕಂದರೆ ವೀಡಿಯೋ ಬೇರೆ ಇದೆ. ನಿಮಗೆ ಯೂಸ್ಫುಲ್ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ಆ ರೀತಿ ಸೇವ್ ಮಾಡ್ಕೊಬೋದು. ನಾನು ಡಿಸೇಬಲ್ ಮಾಡ್ತೀನಿ, ಹೇಳ್ಬೇಕಾದ್ರೆ ನಾನು ಬ್ಯಾಕ್ ಬರ್ತೀನಿ. ಈ ರೀತಿ ನೀವು ಈಸಿಯಾಗಿ ಮಾಡ್ಕೊಳ್ಬೋದು. ಹೇಳ್ಬೇಕಾರೆ ಇದು ನಿಮಗೆ ಬೇಕಾದ ನೀವು ಮಾಡ್ಕೊಬೋದು. ನಿಮ್ಮೊಂದು ಫ್ರೆಂಡ್ಸ್ಗೂ ನಿಮ್ಮೊಂದು ಸಬ್ಸ್ಕ್ರೈಬರ್ಸ್ಗೆ ನೀವು ಲಿಂಕ್ಸ್ ಕೊಡ್ಬೋದು. ನೀವು ಯಾವುದೋ ಒಂದು ಫೋಟೋಸ್ ಲಿಂಕ್ಸ್ ಕೊಡ್ಬೇಕಾದ್ರೆ ಇದ್ರ ಮೂಲಕ ಈ ಅಪ್ಲಿಕೇಶನ್ ಮೂಲಕ ನೀವು ಕೊಡ್ಬೋದು. ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇದ್ದೀನಿ, ನಾನು ನಿಮಗೆ ಕ್ಲಿಯರಾಗಿ ತಿಳಿಸಿದ್ದೀನಿ ಅನಿಸ್ತದೆ. ಮತ್ತು ನೀವು ಅಪ್ಲಿಕೇಶನ್ ಬೇಕಾದ್ರೆ ಕೊಡ್ಬೋದು. ಅಪ್ಲಿಕೇಶನ್ ನಿಮಗೆ ಯಾವ ಅಪ್ಲಿಕೇಶನ್ ಬೇಕಾಗಿದೆ ಆ ಅಪ್ಲಿಕೇಶನ್ ಲಿಂಕ್ ಕೂಡ ನೀವು ಕೊಡ್ಬೋದು. ಈ ಥರ ಶೇರ್ ಮಾಡಿದ ತಕ್ಷಣ ಅದು ಅಪ್ಲಿಕೇಶನ್ ತೋರಿಸ್ತೇನೆ ನೋಡಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ
ಇಲ್ಲಿ ನೋಡಿ ಸೇವ್ ಟು ಡಿವೈಸ್ ಅಂತ, ಈ ಡಿವೈಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಸೇವ್ ಆಗಿರುತ್ತೆ. ಮತ್ತು ಈ ಅಪ್ಲಿಕೇಶನಲ್ಲಿ ನೀವು ಸೇವ್ ಮಾಡಿದ ತಕ್ಷಣ ಆಟೋಮೆಟಿಕ್ ಯಾವುದು ಕೂಡ ಡಿಲೀಟ್ ಆಗಲ್ಲ. ನಿಮ್ಮ ಒಂದು ಜಿಮೇಲ್ ಯಾವ ಸೆಟ್ ಮಾಡಿರುತ್ತೆ ಆ ಜಿಮೇಲ್ ನೀವು ಎಲ್ಲಿ ಯಾವುದೇ ಒಂದು ಮೊಬೈಲಲ್ಲಿ ಓಪನ್ ಮಾಡಿದ್ರು ಕೂಡ ಈ ನಿಮ್ಮ ಒಂದು ಅಪ್ಲಿಕೇಶನ್ ಇವೇನು ನೀವು ಮಾಡಿರ್ತೀರ ಇದರಲ್ಲಿ ಅಪ್ಲೋಡ್ ಇವೆಲ್ಲ ನಿಮಗೆ ಸೇಫ್ ಆಗಿರುತ್ತೆ, ತೋರಿಸುತ್ತೆ. ಇಷ್ಟು ನೀವು ಅಲೈಟ್ ಮಷೀನಲ್ಲಿ ನೀವು ಯಾವುದೇ ಒಂದು ಎತ್ತರದ ಬಗ್ಗೆ ಒಂದು ಎಕ್ಸ್ಎಲ್ ಫೈಲ್ ಆಗಿರ್ಬೋದು, ಯಾವುದೇ ಒಂದು ಮೆಟೀರಿಯಲ್ ಲಿಂಕ್ಸ್, ನನ್ನೊಂದು ವಿಡಿಯೋ ತೆಲಗಡೆ ಲಿಂಕ್ ಇದೆ, ನನ್ನೊಂದು ವಿಡಿಯೋ ತೆಲಗಡೆ ಅಪ್ಲಿಕೇಶನ್ ಲಿಂಕ್ ಕೊಟ್ಟಿರ್ತೀನಿ, ಅಪ್ಲಿಕೇಶನ್ ಇದೆ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಾನು ಕೂಡ ಇದೇ ರೀತಿ ಮಾಡಿ ನಿಮಗೆ ಲಿಂಕ್ಸ್ ಕೊಡ್ತೀನಿ. ನೀವು ಕೂಡ ಇದೇ ರೀತಿ ಮಾಡಿ ನಿಮ್ಮೊಂದು ಸಬ್ಸ್ಕ್ರೈಬರ್ಸ್, ತುಂಬ ಜನ ಸಬ್ಸ್ಕ್ರೈಬರ್ಸ್ ನಾನು ಕೇಳ್ತಾ ಇದ್ದಾರೆ, ಅದೇ ರೀತಿ ನಿಮ್ಮೊಂದು ಸಬ್ಸ್ಕ್ರೈಬರ್ಸ್ ಕೂಡ ಇದೇ ರೀತಿ ಲಿಂಕ್ ಕೊಟ್ಟು ಅವರಿಗೆ ಡೌನ್ಲೋಡ್ ಮಾಡಿ, ಅವರಿಗೆ ತುಂಬ ಸುಲಭ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಈ ರೀತಿ ಲಿಂಕ್ ಮಾಡೋದ್ರಿಂದ ಅಂತ ಹೇಳ್ತಾ. ಇವತ್ತೊಂದು ನಿಮಗೆ ಇಷ್ಟ ಆಗುತ್ತೆ, ಇವತ್ತೊಂದು ಇಷ್ಟ ಆದರೆ ನನಗೆ ಏನಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮತ್ತು ಅದ್ರ ಜೊತೆ ತುಂಬ ಜನ ಸಬ್ಸ್ಕ್ರೈಬರ್ಸ್ ಕೇಳ್ತಾರೆ, ಅದಕ್ಕೋಸ್ಕರ ಹೇಳಿದ್ದೀನಿ ನಾನು ನಿಮಗೆ ಯಾವ ರೀತಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡೋದು, ಯಾವ ರೀತಿ ನಿಮ್ಮೊಂದು ಮೆಟೀರಿಯಲ್ಸ್ ಆಗಿರ್ಬೋದು ಅದನ್ನಾಗಿರ್ಬೋದು ಯಾವ ರೀತಿ ಲಿಂಕ್ಸನ್ನು ನಾನು ನಿಮಗೆ ಕೊಡ್ಬೋದು ಅಂತ ನಾನು ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡಿದ್ದೀನಿ ಅಂತ ನನಗೆ ಅನಿಸಿದೆ ಅಂತ ಹೇಳ್ತಾ ಇವತ್ತೊಂದು ಮುಗಿಸ್ತೀನಿ. ಮುಗಿಸೋದು ಮುಂಚೆ ಎಲ್ಲರೂ ಕೇಳ್ತೀನಿ, ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಮತ್ತೆ ನಿಮಗೆ ಸಿಗ್ತೀನಿ. ಎಲ್ಲರೂ ನನ್ನ ಕನ್ನಡ ಹೇಳ್ತೀನಿ. ಜೈ ಹಿಂದ್, ಒಂದೇ ಮಾತ್ರ ಮತ್ತೆ ನಿಮಗೆ ಸಿಗ್ತೀನಿ ಎಲ್ಲರಿಗೆ.